ಇವ್ರ ಮನೆ ಮತ್ತೆ ಬೆಳಗ್ಗೆ ಉಪ್ಪಿಟ್ಟು ಬೇಡ, ಸಗಣಿನೇ ಇರ್ಬೇಕಲ್ಲ. ಸಗಣಿ ಗೋಮೂತ್ರ ಮತ್ತೆಲ್ಲರೂ ಬಂದಾಗ ಬೀಗರ ಉಚ್ಚಿನೇ ಕುಡಿಸ್ಬಿಡ್ಬೇಕು. ಟೀ ಕಾಫಿ ಯಾಕೆ ಕುಡಿಸ್ತೀರಿ? ತಾಲಿಬಾನ್ ಫಾರಿನ್ ಮಿನಿಸ್ಟರ್ ಬಂದು ಈ ದೇಶದಲ್ಲಿ ಪ್ರೆಸ್ ಮೀಟ್ ಮಾಡ್ತಾನೆ, ಕಂಡೀಷನ್ ಆಗ್ತಾನೆ, ನಾನು ಮಾಡೋ ಪ್ರೆಸ್ ಮೀಟ್ ನಲ್ಲಿ ಈ ದೇಶದ ಹೆಣ್ಮಕ್ಳು ಯಾರು ಇರಬಾರ್ದು ಅಂತ ಹೇಳೋದು ಒಪ್ತತೆ. ಕೇಂದ್ರ ಸರ್ಕಾರ ಒಪ್ಪುತ್ತೆ. ಸಿಂಧೂರ್ ಅಂತ ಹೊಡ್ಕಂತಿದ್ರಲ್ಲ, ಎಲ್ಲೋಯ್ತು ಅವಾಗ ಸಿಂಧೂರು? ನಿಮ್ಮ ಅಕ್ಕ ತಂಗಿಯರು ಬಂದು ಕುಂದ್ರಬಾರ್ದು ನಾನು ಪ್ರೆಸ್ ಮೀಟಿಂಗ್ ಅಂತ ಹೇಳಿ ಒಬ್ಬ ತಾಲಿಬಾನ್ ಫಾರಿನ್ ಮಿನಿಸ್ಟರ್ ಬಂದು ಇಲ್ಲಿ ಹೇಳ್ತಾನೆ, ನೀವು ಅದನ್ನ ಒಪ್ತೀರಿ? ಅವಾಗ ನಾಚಿಕೆ ಮಾನ ಮರ್ಯಾದೇನಿಲ್ಲ ನಿಮಗೆ ಅವಾಗ? ನೋಡಿದ್ರಲ್ಲ ಸ್ನೇಹಿತರೆ, ಸಂತೋಷ್ ಲಾಡ್ ಅವರು ಬಿಜೆಪಿ ಮೇಲೆ ರಚ್ಚಿಗೆದಿದ್ದಾರೆ. ರಾಜಕಾರಣಿಗಳ ಮಕ್ಕಳು ಉಪ್ಪಿಟ್ಟು ತಿನ್ನಬೇಕು, ಆದರೆ ಬಡವರ ಮಕ್ಕಳು ಉಚ್ಚೆ ಕುಡಿಬೇಕಾ? ಸಂತೋಷ್ ಲಾಡ್ ಈ ಪ್ರಶ್ನೆಗೆ ಮಕ್ಮಕ ನೋಡಿದ ಪತ್ರಕರ್ತರು. ಸಂತೋಷ್ ಲಾಡ್ ಅವರು ಬಿಜೆಪಿಗೆ ಹೇಗೆ ರೂಪಿದ್ದಾರೆ ಅಂತ ನೀವೇ ನೋಡಿ. ತರ್ತಾರೆ ಅಂದ್ರೆ ಲಾಸ್ಟಿಗೆ ಮುಸ್ಲಿಮ್ದೇ ಚರ್ಚೆ ತರ್ತಾರೆ. ಈ 10 ವರ್ಷ 11 ವರ್ಷ ಅವಧಿಯಲ್ಲಿ ಕೂಡ ಚರ್ಚೆಲಿ ತರೋದು ಲಾಸ್ಟಿಗೆ ಬಾಂಗ್ಲಾದೇಶಿ, ಪಾಕಿಸ್ತಾನ, ಮುಸಲ್ಮಾನ, ತಾಲಿಬಾನ. ಜಾತಿ ಧರ್ಮ ಭಾಷೆ ಅನ್ಕೊಂಡು ಹೊಡೆದಾಡಿ ಸಾಯ್ತಾ ಇರ್ತಾರೆ ನನ್ನ ಮಕ್ಕಳ. ಮೊನ್ನೆ ತಾಲಿಬಾನ್ ಕರೆದು ಇವರೇ ಪ್ರೆಸ್ ಮೀಟ್ ಮಾಡಿದ್ರು. ಯಾರು ಪ್ರೆಸ್ ಮೀಟ್ ಮಾಡಿದ್ರು? ತಾಲಿಬಾನ್ ಫಾರಿನ್ ಮಿನಿಸ್ಟರ್ ಬಂದು ಈ ದೇಶದಲ್ಲಿ ಪ್ರೆಸ್ ಮೀಟ್ ಮಾಡ್ತಾನೆ, ಕಂಡೀಷನ್ ಆಗ್ತಾನೆ, ನಾನು ಮಾಡೋ ಪ್ರೆಸ್ ಮೀಟ್ ನಲ್ಲಿ ಈ ದೇಶದ ಹೆಣ್ಮಕ್ಳು ಯಾರು ಇರಬಾರ್ದು ಅಂತ ಹೇಳೋದು ಒಪ್ತತೆ. ಕೇಂದ್ರ ಸರ್ಕಾರ ಒಪ್ಪುತ್ತೆ. ಇದ್ರ ಬಗ್ಗೆ ಯಾರು ಮಾತಾಡಂಗಿಲ್ಲ. ಇದ್ರಾಗೆಲ್ಲ ಪೌರುಷ ಎಲ್ಲ ಹೋಗ್ಬಿಡ, ಹೀರೋಯಿಸಮ್ ಎಲ್ಲ ಹೋಗ್ಬಿಡ್ತದೆ. ಅವಾಗ ಏನು ಉಳಿಯಂಗಿಲ್ಲ, ಮಾಡ್ಬಿಡೋದು. ಅಯ್ಯೋ ನೀನ್ ಯಾರು? ನೂರ್ದುಲ್ಲಾ. ಅಯ್ಯೋ ನೀನ್ 1000 ದುಲ್ಲಾ ಆಗಿದ್ರೆ ನನಗೇನು? ಇದ್ರ ಬಗ್ಗೆ ಯಾರು ಚರ್ಚೆ ಮಾಡೋದು ಬೇಡ. ತಾಲಿಬಾನ್ ಫಾರಿನ್ ಮಿನಿಸ್ಟರ್ ಬಂದು ಈ ದೇಶದಲ್ಲಿ ಪ್ರೆಸ್ ಮೀಟ್ ಮಾಡ್ತಾನೆ, ಈ ದೇಶದ ಹೆಣ್ಮಕ್ಳು ಯಾರು ಇರಬಾರ್ದು ಅಂತ ಹೇಳ್ತಾನೆ, ನಾಚಿಕೆಲಾರ ಒಪ್ಕೊಳಂಗಿಲ್ಲ ಈ ದೇಶ. ಅವಾಗ ಎಲ್ಲ ಹೆಸರುಗಳಿದಾವಲ್ಲ, ಸರಸ್ವತಿ, ಗಂಗಾ, ಜಮುನಾ, ದುರ್ಗೆ, ಎಲ್ಲ ದೇವ್ರಗಳ ಹೆಸರು ಮೇಲೆ ನಾವು ತಾನು ಇಟ್ಕೊಂಡಿರೋದು. ಅವಾಗ ಎಲ್ಲೋಯ್ತು ನಿಮ್ಮ ಪೌರುಷದ? ಅವಾಗ ಎಲ್ಲೋಯ್ತು ಹಿಂದುತ್ವ? ಅವಾಗ ಎಲ್ಲೋಯ್ತು ಈ ದೇಶದ ರಕ್ಷಣೆ ಗಿಕ್ಷಣೆ? ಸಿಂಧೂರ್ ಗಿಂದೂರ್ ಎಲ್ಲ ಗಾಳಿಗೆ ತೂರ್ಬಿಟ್ರೆ ಅವಾಗ ನೀವು? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಸಿಂಧೂರ್ ಅಂತ ಹೊಡ್ಕಂತಿದ್ರಲ್ಲ, ಎಲ್ಲೋಯ್ತು ಅವಾಗ ಸಿಂಧೂರು? ನಿಮ್ಮ ಅಕ್ಕ ತಂಗಿಯರು ಬಂದು ಕುಂದ್ರಬಾರ್ದು ನಾನು ಪ್ರೆಸ್ ಮೀಟಿಂಗ್ ಅಂತ ಹೇಳಿ ಒಬ್ಬ ತಾಲಿಬಾನ್ ಫಾರಿನ್ ಮಿನಿಸ್ಟರ್ ಬಂದು ಇಲ್ಲಿ ಹೇಳ್ತಾನೆ, ನೀವು ಅದನ್ನ ಒಪ್ತೀರಿ? ಅವಾಗ ನಾಚಿಕೆ ಮಾನ ಮರ್ಯಾದೇನಿಲ್ಲ ನಿಮಗೆ ಅವಾಗ? ಮರ್ಯಾದೆ ಬಗ್ಗೆ ನೀನು ನನಗೆ ಟೀಚ್ ಮಾಡ್ತೀಯಾ? ಬಂದೆ ಡಿಚ್ ಕೊಟ್ಟೆ ಇದ್ರೆ ತಲೆ ಚಿಪ್ಪೆಗ್ರಿ ಛತ್ರಿ ಆಗ್ಬಿಡ್ಬೇಕು. ಏನೋ ಸೆಲೆಕ್ಟಿವ್ ತಗೊಂಡು ಮಾತಾಡದ್ ಬಿಟ್ರೆ ಬೇರೆ ನಿಧಿ 11 ವರ್ಷದಲ್ಲಿ ಯಾವ್ದೊಂದು ಯೂನಿವರ್ಸಿಟಿ, ಇವತ್ತು ನಾವು 100 ಯೂನಿವರ್ಸಿಟಿಲಿ, ಬೇರೆ ಪ್ರಪಂಚದಲ್ಲಿ 100 ಯೂನಿವರ್ಸಿಟಿಲಿ ಯಾರು ಒಂದು ಯೂನಿವರ್ಸಿಟಿ ಕ್ವಾಲಿಫೈ ಆಗಿದೆಯಾ? ಎಷ್ಟು ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸ್ಗಳು ತೆಗೆದಿದ್ದಾರೆ 10 ವರ್ಷದಾಗೆಲ್ಲ ನಿಧಿಯಾ? ಕಳೆದ 10 ವರ್ಷದಲ್ಲಿ ಎಜುಕೇಶನ್ಗೆ ಎಷ್ಟು ಖರ್ಚು ಮಾಡಿದ್ದಾರೆ ಅಂತೆಲ್ಲ ಚರ್ಚೆ ಇದೆಯಾ? ಎಜುಕೇಶನ್ಗೆ ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಸಾಹೇಬ್ರ ಸರ್ಕಾರದಲ್ಲಿ ಎಷ್ಟು ಖರ್ಚಾಗಿದೆ ಅಂತೆಲ್ಲ ಚರ್ಚೆ ಮಾಡ್ತಾರಾ? ಏನು ಅಂತ ಅದು ಗೊತ್ತಿಲ್ಲ ಕಳ್ಳ, ನಮ್ ತಾಯಿ ಸತ್ತೋಗುವೆ, ನಾನಿನ್ನು ಚಿಕ್ಕ ಹುಡುಗ. ಸಗಣಿ, ಉಚ್ಚೆ, ಗೋಮೂತ್ರ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಆಮೇಲೆ ಇವ್ರ ಮಕ್ಕಳು ಸಗಣಿನೂ ಕುಡಿಯಂಗಿಲ್ಲ, ಸಗಣಿನೂ ತಿನ್ನಂಗಿಲ್ಲ. ತಿನ್ಬೇಕು ಯಾರು? ಇವ್ರು ಯಾರು ಸಗಣಿ ಮುಟ್ಟಂಗಿಲ್ಲ. ಇವ್ರ ಮನೆಗಳೆಲ್ಲ AC, POP, ಒಳಗೆ ಇಟಾಲಿಯನ್ ಟೈಲ್ಸು, ಇಟಾಲಿಯನ್ ಮಾರ್ಬಲ್ಗಳು. ಯಾರ ಮನೆ ಮತ್ತೆ ಸಗಣಿ ಇರ್ಬೇಕು? ಉಚ್ಚಿ ಕುಡಿಯೋರು ಯಾರು? ಬಡವ್ರಾ? ಪಾಠಗಳು ಜಗ್ಗಿ ಹೇಳ್ಕೊಡ್ತಾರೆ. ಇವ್ರ ಮನೆ ಮತ್ತೆ ಬೆಳಗ್ಗೆ ಉಪ್ಪಿಟ್ಟು ಬೇಡ, ಸಗಣಿನೇ ಇರ್ಬೇಕಲ್ಲ. ಸಗಣಿ ಗೋಮೂತ್ರ ಮತ್ತೆಲ್ಲರೂ ಬಂದಾಗ ಬೀಗರ ಉಚ್ಚಿನೇ ಕುಡಿಸ್ಬಿಡ್ಬೇಕು. ಟೀ ಕಾಫಿ ಯಾಕೆ ಕುಡಿಸ್ತೀರಿ? ಸುಮ್ಮನೆ ಮಾತಾಡಕ್ಕೆ 100 ಮಾತಾಡಕ್ಕೆ ಏನೈತ್ರಿ? ಏನೋ ಹೇಳ್ದಂಗಿತ್ತು, ನಾ ಬಾಯೇ ಬಿಟ್ಟಿಲ್ಲ ಬಾಸ್. ಈ ದೇಶ ಸಂವಿಧಾನದ ಮೇಲೆ ನಡೀತದೆ, ಯಾವ ಐಡಿಯಾಲಜಿ ಮೇಲೆ ನಡೆಯಂಗಿಲ್ಲ. ಪದೇ ಐಡಿಯಾಲಜಿ ಬಗ್ಗೆ ಮಾತಾಡಿದಾಗ ಅರ್ಥ ಇಲ್ಲ. ಈ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲರೂ ಇದ್ದಾರೆ. ಈ ದೇಶದ ಕಾನೂನು ಇದೆ, ವ್ಯವಸ್ಥೆ ಇದೆ, ಸಂವಿಧಾನದ ಎಲ್ಲರಿಗೂ ಅವಕಾಶ ಇದೆ. ಆಗಲೆಲ್ಲ ಮುಸ್ಲಿಂ ವಿರುದ್ಧ ಮಾತಾಡಿ ಏನು ಸಿಗದೈತಿ ಇವರಿಗೆ? ಮತ್ತೆ ನಮ್ಮ ಹೆಣ್ಮಕ್ಳೆಲ್ಲ ಶೋಷಿತಗೂ ಇಷ್ಟು ವರ್ಷ ಹೊರಗಾಗಿದ್ರಲ್ಲ, ನಿಮ್ಗೆ ಹಿಂದೂಗಳ ಬಗ್ಗೆ ಬಹಳ ಪ್ರೀತಿ ಇದ್ರೆ 100 ಸಲ ಹೇಳ್ತೀವಿ ನಾವು. ಬಡ ಹಿಂದೂಗಳಿಗೆ ಬಂದು ಮದುವೆ ಆಗಿರಲ್ಲ. ಮತ್ತೆ ಮದುವೆನಾ? ನನಗ ಯಾರೋ ನಿಮ್ಗೆ ಕನ್ಫ್ಯೂಸ್ ಮಾಡಿದ್ದಾರೆ. ಕೊಡ ತೊಗೊಂಡು ವ್ಯವಹಾರ ಮಾಡ್ರಿ. ಯಾಕೆ ಮಾಡಬಾರ್ದು? ನೀವು SC ಕಾಲನಿಗಳಿಗೆ ಬಂದು ಹೋಮ ಮಾಡ್ರಿ, OBC ಕಾಲನಿಗಳಿಗೆ ಸಣ್ಣ ಬಡವರೆಲ್ಲರ ಬಂದು ಹೋಮ ಮಾಡ್ರಿ. ಯಾರು ಬೇಡ ಅಂತಾರೆ? ಅವ್ರಿಗೆ ಕರ್ಕೊಂಬಂದು ಮನೆ ಕುಂದಿರ್ಸ್ಕೊಳ್ರಿ. ಇಂಥವೆಲ್ಲ ಬೇಡ. ಯಾವಾಗ ಹಿಂದೂ ಅಂತಕ್ಕಂಥದ್ದು ಪ್ರಶ್ನೆ ಅವ್ರಿಗೆ ಬಂದಿರೋದು ಬರೀ ಓಟ್ ವಿಷಯಕ್ಕಾಗಿ ಮಾತ್ರ ಅಷ್ಟೇ. ಆಯ್ತು, ನೀವು 10 ವರ್ಷದಲ್ಲಿ ಯಾವ ಹಿಂದೂಗಳಿಗೆ ಉದ್ಧಾರ ಮಾಡಿದ್ರಿ ಹೇಳ್ರಿ ನೋಡೋಣ. ಹೇ ನಿನ್ ಕಣ್ಣಿಗೆ ನಾನು ಟೋಪನ್ ಹಾಕೊಂಡು ಜೋಗ ಹತ್ರ ಕಾಣ್ತಾ ಇದ್ದೀನಿ, ಹಂಗೆ ಗುದ್ದೆಗೆ ಮಕ ಮೈದಾನ ಆಗ್ಬಿಡ್ಬೇಕು. ಈ ದೇಶದಲ್ಲಿ 25 ಲಕ್ಷ ಹಿಂದೂಗಳು ಪಾಸ್ಪೋರ್ಟ್ ಬಿಟ್ಟು ಹೋಗಿದ್ದಾರೆ. ಇದ್ರ ಬಗ್ಗೆ ಮಾತಾಡ್ತೀರಾ ಏನ್ರಿ? 25 lakh people, out of which majority Hindus have left this countries and gone. ಮತ್ತೆ ಗರ್ ವಾಪಸಿ ಅಂತಿದ್ರಲ್ಲ, ಗರ್ರಿಂದ ಹೊರ ಹೋಗಿರಲ್ಲ. ಏನ್ ಮಾಡೋದೀಗ? ಈ ದೇಶನ ಬಿಟ್ಟು ಹೋಗಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀರಾ? ಬರೀ ಇವೆ ಇದು ಮಾತಾಡಿದ್ರೆ ಅನುಕೂಲ, ನೀವು ನಮಗೆ ಬಂದು ಕೇಳ್ತೀರಿ, ಬರೀ ಇದರನ್ನೇ ಮಾತಾಡಬೇಕು. ದೇರ್ ಇಸ್ ನೋ ಎನಿಥಿಂಗ್ ಅಬೌಟ್ ಪ್ರೋಗ್ರೆಸ್ ಅಂಡ್ ಪ್ರೋಗ್ರಾಮ್.
It's all about controversies and speaking, pick and choose something which can create a confusion. ಸಸ್ಬಿಟ್ರೆ ಇನ್ನೇನಿದೆ? ನೋಡಿದ್ರಲ್ಲ ಸ್ನೇಹಿತರೆ, ಸಂತೋಷ್ ಲಾಡ್ ಅವರ ಪ್ರಕಾರ ಬಿಜೆಪಿಯವರು ಹಿಂದೂ ಮುಸ್ಲಿಮ್ಸ್ ಅಂದ್ಕೊಂಡು ಈ ದೇಶವನ್ನು ಆಳುತ್ತಿದ್ದಾರೆ. ದೇಶದ ಅಭಿವೃದ್ಧಿ ಬಗ್ಗೆ ಒಂದು ಮಾತು ಕೂಡ ಇಲ್ಲ. ಸಂತೋಷ್ ಲಾಡ್ ಅವರು ಸತ್ಯ ಹೇಳುತ್ತಿದ್ದಾರಾ ಅಥವಾ ಅವರೇ ಸುಳ್ಳು ಹೇಳುತ್ತಿದ್ದಾರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಗಳೊಂದಿಗೆ ಶೇರ್ ಮಾಡಿ.